ಹೈ ನಮಸ್ತೆ ಫ್ರೆಂಡ್ಸ್. ಸ್ನೇಹಿತರೆ, ಅಮೃತ್ಸರದಲ್ಲಿ ನೋಡಲೇಬೇಕಾಗಿರುವಂಥ ಗೋಲ್ಡನ್ ಟೆಂಪಲ್, ಜಲಿಯನ್ ವಾಲಾ ಬಾಗ್ ಆ್ಯಂಡ್ ಅಟ್ಟಾರಿ ವಾಘಾ ಬಾರ್ಡರ್ ಇವೆಲ್ಲವನ್ನ ನೋಡಿದ ನಂತರ ನಾನು ಹೇಳಿದೆ ಒಂದು ರಾಮ್ ತೀರ್ಥ ಇದೆ ಆ್ಯಂಡ್ ಈಗ ನೋಡಬೇಕಾಗಿರುವಂಥದ್ದು ದುರ್ಗಿಯಾನ ಮಂದಿರ್. ಸ್ನೇಹಿತರೆ, ಇದು ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು. ಇದು ಒಂದು ನೋಡಲೇಬೇಕಾಗಿರುವಂಥ ಒಂದು ಸ್ಥಳ. ನೀವೇನಾದ್ರು ಅಲ್ಲಿ ವಿಸಿಟ್ ಕೊಟ್ಟರೆ ದಯವಿಟ್ಟು ಈ ಒಂದು ಸ್ಥಳಕ್ಕೆ ಹೋಗಲೇಬೇಕು. ಸೊ ಈ ಒಂದು ಸ್ಥಳದ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಈ ದುರ್ಗಿಯಾನ ಮಂದಿರ ಸುಮಾರು 16ನೇ ಶತಮಾನದ ಇತಿಹಾಸ ಹೊಂದಿದೆ. ಇದು ದೇವಿ ದುರ್ಗೆಗೆ ಸಮರ್ಪಿತವಾದ ಪವಿತ್ರವಾದ ಹಿಂದೂ ದೇವಾಲಯ. ಅಂದರೆ ದುರ್ಗಿಯಾನ ಮಂದಿರ ಅದನ್ನು ಲಕ್ಷ್ಮೀ ನಾರಾಯಣ ಮಂದಿರ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಅಮೃತ್ಸರದಲ್ಲಿರೋ ಗೋಲ್ಡನ್ ಟೆಂಪಲ್ ನೋಡಿದ್ರಲ್ಲ, ಹರಮಂದಿರ ಸಾಹಿಬ್ ನಂತರ ಇದು ಕೂಡ ಸರೋವರದ ಮಧ್ಯಭಾಗದಲ್ಲಿದೆ. ನೋಡಿದ್ರೆಲ್ಲ ರೀತಿಯ ವೈರಾಗ್ಯ ದ್ವಾರ, ಜೀವನದಲ್ಲಿ ಏನೇನಲ್ಲ ಅದ ಸತ್ಯದ ದ್ವಾರ, ಹೀಗೆಲ್ಲವನ್ನ ಇಲ್ಲಿ ಮೇಲೆ ಬರೆಯಲಾಗಿದೆ. ಇದು ಒಂದು ಇತಿಹಾಸ. ಅಂದರೆ 16ನೇ ಶತಮಾನದಲ್ಲಿ ಅಂತ ಹೇಳಿದೆ. ಇವರೊಬ್ಬರು ನಮಗೆ ಬಲ್ಲೆ ಸಿಕ್ಕಿದ್ರು, ಅದು ಕೂಡ ಫೋಟೋ ತೆಗೆದೆ. ಇದನ್ನು ಹೆಚ್ಚಾಗಿ ಸಿಲ್ವರ್ ಟೆಂಪಲ್ ಅಂತ ಕರೀತಾರೆ. ಅದು ಹೇಗೆ ಗೋಲ್ಡನ್ ಟೆಂಪಲ್ ಅಂದರೆ ಇದು ಸಿಲ್ವರ್ ಟೆಂಪಲ್, ಏಕೆಂದರೆ ಇದ್ರ ಬಾಗಿಲುಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ತೋರಿಸ್ತೀನಿ ಇದನ್ನ. ಸೊ ಇಲ್ಲಿ ಮುಖ್ಯ ದೇವತೆ ದುರ್ಗಾ ಮಾತೆ, ಜೊತೆಗೆ ಲಕ್ಷ್ಮೀನಾರಾಯಣ ಹಾಗೂ ರಾಧಾ ಕೃಷ್ಣ ವಿಗ್ರಹ ಇದೆ. ಅದನ್ನ ಒಳಗೆ ವಿಡಿಯೋ ಮಾಡಲಿಕ್ಕೆ ಕೊಡೋದಿಲ್ಲ ಸ್ನೇಹಿತರೆ, ಒಳಗುವರೆಗೆ ಹೋಗ್ಬೋದು ನಾವಷ್ಟೇ. ಇದು ಅಮೃತ್ಸರದ ಗೋಲ್ಡನ್ ಟೆಂಪಲ್ನ ವಾಸ್ತುಶಿಲ್ಪದಂತೆಯೇ ಹೋಲುತ್ತದೆ. ಅದೇ ತರ ಇದೆ, ಸರೋವರದ ಮಧ್ಯಭಾಗದಲ್ಲೇ ಇದೆ. ಸೊ ಈ ಒಂದು ದೊಡ್ಡ ಸರೋವರದ ತೊಟ್ಟಿ ಏನ್ ಹೇಳಿದೆ ಅಲ್ಲ, ಇದು ಸುಮಾರು 541 ಅಡಿ ಹಾಗೂ 432 ಅಡಿ ಫೀಟ್ಗಳಷ್ಟು ವಿಸ್ತಾರವಾಗಿದೆ. ನೋಡಿ, ಇದೆಲ್ಲ ಸಿಲ್ವರ್ ಬಾಗಿಲುಗಳು, ಆಯ್ತಾ. ಸೊ ಈ ಸ್ಥಳ ಒಂದು ದೇವಿ ಆರಾಧನೆಗೆ ಹಾಗೂ ಭಕ್ತರಿಗೆ ಶಾಂತಿ ಮತ್ತು ಭಕ್ತಿಯ ಕೇಂದ್ರವಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈಗ ನಾವು ಅಮೃತ್ಸರ ಬಿಟ್ಟು ಜಮ್ಮು ಕಡೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮೂಲ ಉದ್ದೇಶ ಜಮ್ಮು ಮತ್ತು ಕಾಶ್ಮೀರ. ಸೊ ಈಗ ನಾವು ಜಮ್ಮುಗೆ ಹೋಗ್ಲಿಕ್ಕೆ ಒಂದು 6 ಅವರ್ಸ್ ಜರ್ನಿ. ಸೊ ನಮ್ಮ ಬಸ್ಸಿನಲ್ಲಿ ಬೆಂಗಳೂರು, ಮೈಸೂರು, ಕುಡ್ಲ, ಮಂಗಳೂರು ಎಲ್ಲ ಕಡೆಯಿಂದ ಜನ ಇದ್ರಲ್ಲ. ಸೊ ಎಂಜಾಯ್ ಮಾಡ್ಕೊಂಡು ಒಂದು ದೊಡ್ಡ ಬಸ್ಸಲ್ಲಿ ಹೋಗ್ತಾ ಇದ್ವಿ. ನೋಡಿ, ನಮ್ಮ ಬೆಂಗಳೂರು ಟೀಮ್ ಅಂತ್ಯಾಕ್ಷರಿ ಹಾಡಿನಲ್ಲಿ ಜನ್ನಿ ಮಾಮ ನೋಡಿ, ವಯಸ್ಸು 70 ಆದ್ರೂ 20ರ ಯುವಕರಂತೆ ಹೇಗೆ ಆಕ್ಟಿವ್ ಆಗಿದ್ದಾರೆ ಅಂತ. ಹಾಯ್ ನಮ್ಗೆಲೆ ಪ್ರಭು ಮಾಮ್, MM ಟೂರ್ಸ್ ಅಂಡ್ ಟ್ರಾವೆಲ್ಸ್ ಓನರ್. ಚೇರ್ ಗರ್ಲ್ಸ್, ರೇಖಾ, ಭವ್ಯ, ದಿವ್ಯಾ ಟೀಮ್. ಹಾಯ್ ಫ್ರೆಂಡ್ಸ್, ಈಗ ನಾವು ಜಮ್ಮುವಿಗೆ ರೀಚ್ ಆದ್ವಿ. ಸೊ ಇಲ್ಲಿ ಜಮ್ಮುದಲ್ಲಿ ನೋಡಲೇಬೇಕಾದಂಥ ಒಂದು ಮೇನ್ ಆಗಿ ರಘುನಾಥ ಮಂದಿರ ಅಂತಿದೆ. ಬಹಳ ಚೆನ್ನಾಗಿದೆ, ತುಂಬ ಐತಿಹಾಸಿಕವಾದಂಥ ಒಂದು ಸ್ಥಳ. ಅದರ ಬಗ್ಗೆ ನಾನು ಲಾಸ್ಟ್ ಇಯರ್ ಅಮರನಾಥ್ ಹೋದಾಗ ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸೊ ಮತ್ತೆ ಪುನಃ ಅದನ್ನು ನಾನು ವಿಶೇಷವಾಗಿ ಹೇಳೋಲ್ಲ. ನೋಡಿದಿರಿ, ಕೇಳಿದಿರಿ, ಕೊಂಡಿಲ್ಲ ಅಂದರೆ ಪುನಃ ನನ್ನ ಇದರಲ್ಲಿ ನೋಡ್ಬೋದು. ತುಂಬ ಹಳೆಯ ಒಂದು ಹಿಂದೂ ದೇವಸ್ಥಾನ ಇದೆ ರಘುನಾಥ ಮಂದಿರ. ಸೊ ಫ್ರೆಂಡ್ಸ್, ಈಗ ನಾವು ಇದೇ ಜಮ್ಮುದಲ್ಲಿ ನೋಡಬೇಕಾದ ಒಂದು ಪ್ಯಾಲೇಸ್ ಇದೆ, ಅಮರ್ ಮಹಲ್ ಅಂತ ಹೇಳಿ. ಸೊ ಈ ಒಂದು ಹಿಂದಿನ ಕಾಲದ ರಾಜ ಆಳಿರುವಂಥ ಒಂದು ಈ ಒಂದು ಜಮ್ಮು ಕಾಶ್ಮೀರನ ಆಳಿರುವಂಥ ರಾಜರ ಒಂದು ಮ್ಯೂಸಿಯಂನನ್ನು ನಾವು ನೋಡ್ಬೋದು. ಅದನ್ನು ಒಂದು 2 ನಿಮಿಷ 3 ನಿಮಿಷದಲ್ಲಿ ನಾನು ಇಲ್ಲಿ ಕವರ್ ಮಾಡ್ತೇನೆ ಸ್ನೇಹಿತರೆ. ನೀವು ಜಮ್ಮುಗೆ ಏನಾದರೂ ಹೋದರೆ ಈ ಒಂದು ಪ್ಲೇಸಿಗೆ ಚೆನ್ನಾಗಿದೆ, ನೋಡಲೇಬೇಕು. ಯಾಕಂದರೆ ಒಂದು ಮ್ಯೂಸಿಯಂ ಇದು. ಹಿಂದೆ ಆಳಿರುವಂಥ ರಾಜರುಗಳ ಹೆಸರುಗಳು ಹೇಗೆ ಎಲ್ಲವನ್ನು ಅಲ್ಲಿ ವಿವರಣೆ ಮಾಡ್ತಾರೆ. ಖಂಡಿತ ನೋಡಿ. ಆ್ಯಂಡ್ ಹೋಗೋ ಮುಂಚೆ ಈ ವಿಡಿಯೋವನ್ನು ನೋಡಿಕೊಂಡು ಹೋಗಿ, ಚೆನ್ನಾಗಿದೆ. ಪ್ಯಾಲೇಸ್ ನಮ್ಮ ಮೈಸೂರಿನ ಅರಮನೆ ಅಂತ ಕಲ್ಪನೆ ಮಾಡ್ಕೋಬೇಡಿ, ಅಷ್ಟೇನು ಇದಿಲ್ಲ. ಬಟ್ ಇದರ ಇತಿಹಾಸವನ್ನು ಹೇಳ್ತೇನೆ ಬನ್ನಿ ಸ್ನೇಹಿತರೆ. ಇಲ್ಲಿ ಎಂಟ್ರಾನ್ಸ್ ಇದೆ, ಟಿಕೆಟಿಗೆ ಚಾರ್ಜ್ ಇದೆ. ಚಾರ್ಜ್ ಒಂದು ಇಂಡಿಯನ್ಸ್ಗೆ ಬೇರೆ, ವಿದೇಶಿಯರಿಗೆ ಬೇರೆ ಬೇರೆ ಚಾರ್ಜಸ್ ಇದೆ ಸ್ನೇಹಿತರೆ. ಈ ಒಂದು ಅಮರ್ ಮಹಲ್ ಅರಮನೆ ಜಮ್ಮು ಕಾಶ್ಮೀರದ ಭಾರತದ ಹಿಂದಿನ ರಾಜ್ಯದಲ್ಲಿರುವ ಒಂದು ಅರಮನೆ. ಈ ಅರಮನೆಯನ್ನು ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಲಾಗಿದೆ. ರಾಜ ಅಮರ್ ಸಿಂಗ್ ಅವರಿಂದ ನಿಯೋಜಿಸಲ್ಪಟ್ಟ ಈ ಅರಮನೆಯನ್ನು 19ನೇ ಶತಮಾನದಲ್ಲೇ ನಿರ್ಮಾಣ ಮಾಡಲಾಯಿತು.
ಅಂದರೆ ಸುಮಾರು 1890 ರಾಜ ಅಮರ್ ಸಿಂಗ್ ಅವರಿಗಾಗಿ ಫ್ರೆಂಚ್ ವಾಸ್ತುಶಿಲ್ಪ ವಿನ್ಯಾಸಗೊಳಿಸಿದ ಒಂದು ಐತಿಹಾಸಿಕ ತಾಣ ಇದು. ಇದು ತಾವಿ ನದಿಯ ದಡದಲ್ಲಿದೆ. ಕೆಂಪು ಮರಳುಗಲ್ಲಿನಿಂದ ಫ್ರೆಂಚ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದೆ. ಈಗ ಹರಿಸಿಂಗ್ ಅವರ ಪತ್ನಿ ಮಹಾರಾಣಿ ತಾರಾದೇವಿ ಅವರ ನೆನಪಿಗಾಗಿ ಈ ಒಂದು ವಸ್ತು ಸಂಗ್ರಹಾಲಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸ್ನೇಹಿತರೆ, ಇದನ್ನ ಹೊರಗಡೆ ನೋಡ್ತಾ ಇದ್ದೀವಿ. ಈಗ ಒಳಗಡೆ ಹೋಗಿ ಅವರು ಅದನ್ನೆಲ್ಲ ಕಂಪ್ಲೀಟ್ ಆಗಿ ವಿವರಣೆ ನೀಡ್ತಾರೆ ಏನು ಅಂತ ಇವರು. ಓಕೆ, ಎಲ್ಲ ಬಗ್ಗೆ ಅದರ ಏನು ಎತ್ತ ಯಾವಾಗಿಂದ ಸ್ಟಾರ್ಟ್ ಆಯಿತು, ಸ್ಟಾರ್ಟಿಂಗ್ ಯಾರೆಲ್ಲ ರಾಜರಿದ್ದು ಅಂತ ಹೇಳ್ತಾರೆ. ಅವರು ಹಿಂದಿಯಲ್ಲಿ ಹೇಳ್ತಾರೆ, ನಾನು ಇಲ್ಲಾಂದರೆ ಕನ್ವರ್ಟ್ ಮಾಡಿ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 19ನೇ ಶತಮಾನದಲ್ಲಿ ರಾಜ ಅಮರ್ ಸಿಂಗ್ ಅಂದ ನಿರ್ಮಾಣ, ಫ್ರೆಂಚ್ ಶೈಲಿಯ ವಿನ್ಯಾಸ, ಓರೆಯಾದ ಮೇಲ್ಛಾವಣಿ, ಎತ್ತರದ ಗೋಪುರ, ಕೆಂಪು ಮರಳುಗಲ್ಲಿನ ರಚನೆ. ಈ ಒಂದು ಮ್ಯೂಸಿಯಂನ ನಕ್ಷತ್ರವೆಂದರೆ ಜಮ್ಮುವಿನ ಚಿನ್ನದ ಸಿಂಹಾಸನ. ಇದ್ರ ಸುಮಾರು 120 kg ಇದೆ. ಇಲ್ಲಿ ಶುದ್ಧ ಚಿನ್ನವನ್ನು ಬಳಸಲಾಗಿದೆ. ಸೊ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗಿಂದ ಯಾರೆಲ್ಲ ರಾಜರು ಇದ್ರು ಅಂತೇಳಿ. ಇಲ್ಲಿ ಹಲವಾರು ವರ್ಣಚಿತ್ರಗಳನ್ನು ನೋಡ್ಬೋದು. ಇದರಲ್ಲಿ MF ಹುಸೇನ್, ಲಕ್ಷ್ಮಣ ಪೈ ಅವರ ಚಿತ್ರಗಳು ಇದೆ. ಸೊ ಇಲ್ಲಿ ಕುತೂಹಲಕಾರಿ ಅಂಶ ಅಂದರೆ ಮಹಾಭಾರತ ಮತ್ತು ಇತರ ಜಾನಪದ ಕಥೆಗಳನ್ನು, ವಿಶೇಷವಾಗಿ ನಳ ದಮಯಂತ್ರ ಕಥೆಗಳನ್ನು ಕೂಡ ಇಲ್ಲಿ ಚೆನ್ನಾಗಿ ಚಿತ್ರಣ ಮಾಡಲಾಗಿದೆ. ಸೊ ಇಲ್ಲಿಯ ಜಮ್ಮು ಮತ್ತು ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ವಿವರವಾದ ವಸ್ತು ಸಂಗ್ರಹಾಲಯದ ಒಂದು ಚಿತ್ರಣ ಇದೆ. ಆಗ ಇದು ರಾಜ ಅಮರ್ ಸಿಂಗ್ಗಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದೆ. ಸೊ ಆಗ ಇದು ಹಚ್ಚ ಹಸಿರಿನ ಒಂದು ಹುಲ್ಲುಗಾವಲು ಆಗಿತ್ತು. ಈಗ ಏನಿಲ್ಲ ಬಿಡಿ, ಆಗ ಆಗಿತ್ತು ಅಂತ. ಸೊ ಡೋಗ್ರಾ ರಾಜರು ಸೂರ್ಯವಂಶಿ ರಜಪೂತರ ಕೊನೆಯ ನಿವಾಸ ಮತ್ತು ರಾಜ ಹರಿ ಸಿಂಗ್ ಅವರ ಪತ್ನಿ ಮಹಾರಾಣಿ ತಾರಾದೇವಿಯ ನಿವಾಸವಾಗಿತ್ತಂತೆ ಇಲ್ಲಿ. ಸೊ ಇಲ್ಲಿ ಹಾಗಾಗಿ ಈ ಒಂದು ತಾರಾದೇವಿಯ ನೆನಪಿಗಾಗಿ ಈ ಮ್ಯೂಸಿಯಂ ಮಾಡಲಾಗಿದೆ. ಅಂದರೆ ತಾರಾದೇವಿಯ ಮರಣದ ನಂತರ ಅವರ ಮಗ ಡಾಕ್ಟರ್ ಕರಣ್ ಸಿಂಗ್ ಇದ್ದಾರಲ್ಲ, ಅವರ ಪತ್ನಿ ಶ್ರೀಮತಿ ಯಶೋ ರಾಜ್ಯಲಕ್ಷ್ಮಿ ಈ ಅರಮನೆಯನ್ನು ಮ್ಯೂಸಿಯಂ ಅಂದರೆ ವಸ್ತು ಸಂಗ್ರಹಾಲಯವಾಗಿ ಬಳಸಲು ಪರಿವರ್ತಿಸಿದರು. ಇದನ್ನು ಏಪ್ರಿಲ್ 13, 1975 ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಉದ್ಘಾಟನೆ ಮಾಡಿದ್ರು. ಕೆಲವು ಅಪರೂಪದ ಕಲೆ ಮತ್ತು ಸಾಹಿತ್ಯವನ್ನು ರಕ್ಷಣೆ ಮಾಡಲಾಗಿದೆ. ಹಾಗೆ 25,000 ಬುಕ್ಸ್ಗಳಿಗಿಲ್ಲ ಇಲ್ಲಿ. ಈ ಒಂದು ಅಷ್ಟೊಂದು ಬುಕ್ಸ್ ಇಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಇದೆ ಕೂಡ ಇಲ್ಲಿ ನೋಡಿ, ಇಲ್ಲಿ ತುಂಬ ಹಳೆಯ ಫೋಟೋಗಳನ್ನು ಕಾಣ್ತೇವೆ. ಸೊ ರಾಜ ಹರಿಸಿಂಗ್. ಸೊ ಈ ಆಸ್ತಿಯನ್ನು ನಂತರ ಟ್ರಸ್ಟಿಗೆ ವರ್ಗಾವಣೆ ಮಾಡಲಾಯಿತು. ಅವರ ಪೋಷಕರ ಗೌರವಾರ್ಥ ಈಗ ಹರಿತಾರಾ ಚಾರಿಟೇಬಲ್ ಟ್ರಸ್ಟ್ ಅಂತ ಹೆಸರು ಮಾಡಲಾಯಿತು. ನೋಡಿ ಸ್ನೇಹಿತರೆ, ನಾನೀಗ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ. ಸೊ ಒಂದು ವಿಶಾಲವಾದ ಒಂದು ಅರಮನೆ, ಹಾಗಂತ ತುಂಬ ದೊಡ್ಡದೇನಲ್ಲ. ಮೈಸೂರು ಅರಮನೆಗೆಲ್ಲ ಹೋಲಿಸಿದರೆ ಇದು ಒಂದು 1/4%ಗಿಂತನೂ ಕಡಿಮೆನೇ ಇದೆ. ಒಂದಿಷ್ಟು ಚಂದದ ಗಾರ್ಡನ್ಗಳನ್ನು ಕಾಣ್ತೇವೆ ಇಲ್ಲಿ. ಹಾಗೆ ಈ ಅರಮನೆ ಹಿಂದಿನ ಭಾಗದಲ್ಲಿ ಬಂದ್ವಲ್ಲ, ಅಲ್ಲಿ ತಾವಿ ನದಿ ದಡದಲ್ಲಿದೆ ಈ ಒಂದು ಅರಮನೆ. ಪಕ್ಕದಲ್ಲಿ ತಾವಿ ನದಿ ಇದೆ ಅಂತ. ಇಲ್ಲಿ ನದಿ ಇದೆ ಕೂಡ, ಬಟ್ ನೀರಿಲ್ಲ. ಶಿವಾಲಿಕ್, ಇಲ್ಲಿ ಭವ್ಯವಾದ ಶಿವಾಲಿಕ್ ಒಂದು ಶ್ರೇಣಿ ಇದ್ದು ಮುಂದೆ ವಿಹಂಗಮ ನೋಟವನ್ನ ತೋರಿಸುತ್ತೆ. ಚಂದ ಇದೆ ಪಕ್ಕದಲ್ಲಿ. ನಾವು ಈಗ ಈ ಸೈಡ್ ಬಂದರೆ ಕಾಣ್ತೇವೆ ಅದು. ಈ ಒಂದು ತಾವಿ ನದಿ ಈ ಕಣಿವೆಯ ಮೂಲಕವೇ ಹರಿಯುತ್ತೆ ಅಲ್ಲಿ. ಸೊ ಓಕೆ ಫ್ರೆಂಡ್ಸ್, ಈಗ ಜಮ್ಮುದಲ್ಲಿ ನೋಡಿರುವಂಥದ್ದು ಅಮರ್ ಮಹಲ್ ಅಂತೇಳಿ ಪ್ಯಾಲೇಸ್ ನೋಡ್ತಾ ಇದ್ದಿಲ್ಲ. ಸೊ ಫ್ರೆಂಡ್ಸ್, ಜಮ್ಮುವಿನಲ್ಲಿ ನೋಡಲೇಬೇಕಾಗಿರುವಂಥ ಒಂದು ಮ್ಯೂಸಿಯಂ ಅಂದರೆ ನೋಡಿ, ನಾನೀಗ ಎಂಟ್ರಾನ್ಸಿಗೆ ಬಂದಿದ್ದೇನೆ. ಎದುರುಗಡೆ ಬಂದು ತೋರಿಸ್ತಾ ಇದ್ದೀನಿ ಈ ಒಂದು ಮ್ಯೂಸಿಯಂ, ಅಮರ್ ಮಹಲ್ ಮ್ಯೂಸಿಯಂ ಆ್ಯಂಡ್ ರಘುನಾಥ ಮಂದಿರ. ಸೊ ಫ್ರೆಂಡ್ಸ್, ನೀವೇನಾದರೂ ಜಮ್ಮು ಕಾಶ್ಮೀರಕ್ಕೆ ಬಂದರೆ ಈ ಜಮ್ಮುದಲ್ಲಿ ಈ 2 ಪ್ಲೇಸ್ಗಳಿಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಈಗ ನಾವು ಹೋಗ್ತಾ ಇರೋದು ಕಾಟ್ರಾಕ್ಕೆ ಯಾಕೆ ಅಂದ್ರೆ ಕೇಳಿದ್ರೆ, ಮೇನ್ ಆಗಿ ನನ್ನದು ವೈಷ್ಣೋ ದೇವಿ ದರ್ಶನ. ಬಹಳ ಪವಿತ್ರವಾದ ದರ್ಶನ, ಬಹಳ ವರ್ಷಗಳಿಂದ ಕಾಯ್ತಾ ಇರುವಂತದ್ದು ಟ್ರೆಕ್ಕಿಂಗ್. ಸೊ ಫ್ರೆಂಡ್ಸ್, ನಾಳೆ ಬೆಳಿಗ್ಗೆನೆ ನಾವು ಅಲ್ಲಿಗೆ ಹೋಗಬೇಕು, ವೈಷ್ಣೋ ದೇವಿ ಯಾತ್ರೆ ಪ್ರಾರಂಭ ಮಾಡಬೇಕು. ಈಗ ನಾನು ಕಾಟ್ರಾಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ನೈಟ್ ಸ್ಟೇ ಒಂದು ಅಲ್ಲಿಯೇ. ಓಕೆನಾ ಫ್ರೆಂಡ್ಸ್, ಈಗ ನಾವು ಕಾಟ್ರಾದಲ್ಲಿ ಅರಿಹಂಟ್ ಒಂದು ಪ್ಲೇಸಿಗೆ ಅಂದರೆ ಲಾಡ್ಜಿಂಗ್, ನಮ್ಮ ಹೋಟೆಲ್ ಹೆಸರು ಅರಿಹಂಟ್ ಪ್ಯಾಲೇಸ್. ಇಲ್ಲಿ ನಾವು ಕಾಟ್ರಾದಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಸ್ಟೇ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು. ಸೊ ಯಾರೇ ವೈಷ್ಣೋ ದೇವಿಗೆ ಹೋಗೋದಿದ್ರು ಕೂಡ ಈ ಕಾಟ್ರಾದಲ್ಲಿ ಸ್ಟೇ ಮಾಡಲೇಬೇಕು, ಯಾಕಂದರೆ ಬೆಳಗಿನ ಜಾವ ಬೇಗನೆ ಹೋಗಬೇಕಲ್ವಾ. ಸೊ ನಾವು ಕೂಡ ಟ್ರೆಕ್ಕಿಂಗ್ ನಡ್ಕೊಂಡು ಹೋಗಬೇಕು ಅಂತ ಇದ್ದೇನೆ. ಹೇಗಾಗುತ್ತೆ ನೋಡುವ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಹಾಕಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.